ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ತಂದಿದ್ದೀವಿ VZY ಟಿ ವಿ. ಸೊ ಹೊಸ ಟಿ ವಿ ಡಿಶ್ ಟಿ ವಿ ಇದವರದ ಒಂದು ಹೊಸ ಪ್ರಾಡಕ್ಟು. ಸೊ ತೋರಿಸ್ತೀನಿ ನೋಡಿ ನಿಮಗೆ ಇದ್ರ ಬಗ್ಗೆ ಡೀಟೇಲ್ಸು. ಆ್ಯನ್ಯುವಲ್ ಎನರ್ಜಿ ಕನ್ಸಪ್ಷನ್ ಅಂತ ಇದೆ. ಬ್ರ್ಯಾಂಡ್ VZY, ಮಾಡಲು ಸ್ಕ್ರೀನು. ಸೊ VZY ಇದಕ್ಕೆ ನಾವೀಗ ಡಿಶ್ ಟಿ ವಿ ಇದವರದೇ ಏನು ಡಿಶ್ ಟಿ ವಿ ಎಂಟೆನ ಕೊಂಡಿದ್ದೀವಿ. ಸೊ ಅದಕ್ಕೆ ಒಂದು ಇದನ್ನು ಕೊಟ್ಟಿದ್ದಾರೆ ಬಾಕ್ಸು. ಇದು ಡಿಶ್ ಟಿ ವಿ ಅವರದೇ. ಸೊ ಡಿಶ್ ಟಿ ವಿ ಪ್ರೊಡಕ್ಷನ್ನೇ ಇದು VZY. ಮೊದಲು ಡಿಶ್ ಟಿ ವಿ ಎಂಟೆನ ಮಾತ್ರ ಇತ್ತು. ಅವರು ಈಗ VZY ಅಂತ ಹೆಸರು ಇಟ್ಕೊಂಡು ಏನು ಮಾಡ್ತಿದ್ದಾರೆ, ಟಿ ವಿಯನ್ನು ಸೇಲ್ ಮಾಡ್ತಾಯಿದ್ದಾರೆ. ಸೊ ಬಿಗ್ ಬಾಸಲ್ಲೂ ಇದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಇತ್ತು. ಸೊ ಒಳ್ಳೆ ಟಿ ವಿ ಇದೆ. ಸೊ ಇದು ಗೂಗಲ್ ಟಿ ವಿ 32, 43 ಮತ್ತು ಬೇರೆ ಬೇರೆ ಸೈಜ್ಗಳಲ್ಲಿ ಟಿ ವಿ ಸಿಗುತ್ತೆ. ಸೊ ನಾವು ತಂದಿರೋದು 32 ಇಂಚಸ್ ಟಿ ವಿ. ಆಮೇಲೆ ಎಂಟೆನ ಕುಣಿಸಿದ್ವಿ. ಸೊ ಕನೆಕ್ಟರ್ ಕೊಟ್ಟಿರುತ್ತೆ. ಇಲ್ಲಿ ನೋಡಿ, ಇದು ಎಂಟೆನ ಕನೆಕ್ಷನ್ ಬಂದು ಇದಕ್ಕಿರುತ್ತೆ. ಮತ್ತು ಟಿ ವಿದು ಎರಡು, ಈ ಒಂದು ಟಿ ವಿದು ಇನ್ನೊಂದು ಇದು ಟಿ ವಿ ಕೂಡ ಒಂದು ಕರೆಂಟ್ ಇರುತ್ತೆ, ಒಂದು ಟಿ ವಿದಿರುತ್ತೆ. ಸೊ ಬ್ಯಾಕ್ ಸೈಡಲ್ಲಿ ಏನೇನಿರುತ್ತೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಸೊ ಬ್ಯಾಕ್ ಸೈಡಲ್ಲಿ ನಿಮಗೆ ಇಲ್ಲಿ ನೋಡಿ, ಬ್ಯಾಕ್ ಸೈಡಲ್ಲಿ ಏನೇನಿದೆ ಇದನ್ನು ಟಿ ವಿನ ಗೋಡೆಗೆ ಕುಣಿಸ್ಬೋದು. ಆಮೇಲೆ ಟೇಬಲ್ ಮೇಲೆ ಇಡ್ಬೋದು. ಟೇಬಲ್ ಮೇಲೆ ಇಟ್ಟಿದ್ದೀನಿ. ಸೊ ಇಲ್ಲಿ ಮತ್ತೆ 3-4 ಆಪ್ಷನ್ ಇರುತ್ತವೆ. ಸೊ AVN ಅಂತ ಇರುತ್ತೆ, ಆಪ್ಟಿಕಲ್ ಔಟ್ ಅಂತ ಇರುತ್ತೆ, US ಅಂತ ಇರುತ್ತೆ. ಸೊ HDMI ಎರಡು ಕೂಡ ಕನೆಕ್ಟ್ ಮಾಡ್ಬೋದು. ಸೊ USB ಅಂತ ಇದೆ ನೋಡಿ, ಪೆನ್ ಡ್ರೈವ್ ಕೂಡ ಮಾಡ್ಬೋದು, ಪೆನ್ ಡ್ರೈವ್ ಹಾಕ್ಕೊಂಡು. ಸೊ ಬೇರೆ ಬೇರೆ ಕನೆಕ್ಷನ್ ಕೊಡ್ತಾ ನೀವು ಟಿ ವಿನ ವಾಚ್ ಮಾಡ್ಬೋದು. ಸೊ ಈ ರೀತಿ ಇರುತ್ತೆ. ಸೊ ನಾವು ಏನು ಮಾಡೋಣ, ಟಿ ವಿ ಆನ್ ಮಾಡೋಣ. ಟಿ ವಿ ಆನ್ ಮಾಡೋದು ಗೂಗಲ್ ಟಿ ವಿನ ಅಷ್ಟೊಂದು ಈಸಿ ಇಲ್ಲ. ಮೊದಲು ಏನಿತ್ತು ಅಂತಂದರೆ, ಟಿ ವಿ ಆನ್ ಮಾಡಬೇಕಾದ್ರೆ ಬಟನ್ ಮಾಡಿದರೆ ಸಾಕು, ಡೈರೆಕ್ಟಾಗಿ ಆನ್ ಆಗ್ತಾಯಿತ್ತು. ಬಟ್ ಗೂಗಲ್ ಟಿ ವಿ ಆಗಿಲ್ಲ. ಯಾವ ರೀತಿ ಆನ್ ಆಗುತ್ತೆ ನೋಡೋಣ ಬನ್ನಿ. ಟಿ ವಿ ಬಟನ್ ಆನ್ ಆಯಿತು. ಸೊ ಕನೆಕ್ಷನ್ ಕೊಟ್ಟಿದ್ದೀವಿ. ಸೊ ನೋಡಿ, ರೆಡ್ ಬಟನ್ ಇರುತ್ತೆ. ಸೊ ಟಿ ವಿ ಆನ್ ಆಯ್ತು. ಇವಾಗ ತೋರಿಸ್ತೀನಿ ನೋಡಿ ನಿಮಗೆ. ಸೊ ಟಿ ವಿ ಆನ್ ಆಗಿದೆ. ಈ ರೀತಿ ಬರುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಈಗಲೆಲ್ಲ ನಾವು ಸೆಟ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಸ್ಟಾರ್ಟಿಂಗಲ್ಲಿ ಈ ರೀತಿ ಬರಲ್ಲ. ಇನ್ನೊಂದು ಗೂಗಲ್ ಟಿ ವಿ ಅಂತ ಇರುತ್ತೆ. ಗೂಗಲ್ ಟಿ ವಿ ಅಂತಂದರೆ ಫೋನಲ್ಲಿ ಯಾವ ರೀತಿ ಗೂಗಲ್ ಬರುತ್ತೋ ಅದೇ ರೀತಿ ನೀವು ಒಂದು ವೈಫೈ ಕನೆಕ್ಷನ್ ಕೊಟ್ಕೊಂಡಿದ್ರೆ, ಮೊಬೈಲಿಗೆ ಕನೆಕ್ಷನ್ ಕೊಟ್ಕೊಂಡಿದ್ರೆ ಇದು ಗೂಗಲ್ ಟಿ ವಿ ಆಗಿ ಓಪನ್ ಆಗುತ್ತೆ. ಸೊ ಮೊಬೈಲಲ್ಲಿ ಯಾವ ರೀತಿ ನೀವು ಟಿ ವಿ ನೋಡ್ತಾರೆ ಅದೇ ಟಿ ವಿ ರೀತಿ ಇದೆ. ಒಂದು ಇಂಟರ್ನೆಟ್ ಕನೆಕ್ಷನ್ ಕೊಟ್ಕೊಂಡು ಟಿ ವಿನ ನೋಡ್ಬೋದು. ವೈಫೈ ಹಾಕ್ಕೊಂಡ್ರೆ ಎಲ್ಲ ಮೊಬೈಲ್ಗಳಿಗೂ ಬರುತ್ತೆ ನೋಡಿ. ಮೊಬೈಲಲ್ಲಿ ಯಾವ ಆ್ಯಪ್ಗಳು ಬರುತ್ತೋ ಆ ಎಲ್ಲ ಆ್ಯಪ್ಗಳು ಕೂಡ ಟಿ ವಿಲೂ ಕೂಡ ಬರುತ್ತೆ. ಸೊ ನೋಡಿ, ಇದೆ ಹೊಸ ಚಾನಲ್. ಸೊ ನಾನೀಗ ಇಂಟರ್ನೆಟ್ ಕನೆಕ್ಷನ್ ಕೊಟ್ಟಿಲ್ಲ. ಇಂಟರ್ನೆಟ್ ಕನೆಕ್ಷನ್ ಕೊಡಿ ಅಂತ ಕೇಳ್ತಾ ಇದೆ ನೋಡಿ. ಈ ರೀತಿ ಇದೆ. ಟಿ ವಿನ ಯಾವ ರೀತಿ ಆನ್ ಮಾಡೋದು ಅನ್ನೋದು ನೋಡೋಣ. ಸೊ ಈಗ ಟಿ ವಿ ಯಾವ ರೀತಿ ಆನ್ ಮಾಡೋದು, ಈ ಟಿ ವಿ ರಿಮೋಟ್ ಬಂದುಬಿಟ್ಟು ಈ ರೀತಿ ಇದೆ. ಇದು ಟಿ ವಿ ರಿಮೋಟು VZY ಇದು. ಇದು ಡಿಶ್ ಟಿ ವಿ ರಿಮೋಟು. ಸೊ ಈ ರೀತಿ ನೋಡಿ. ಇವಾಗ ನಾನು ಆಪ್ರೇಟ್ ಮಾಡ್ತೀನಿ. ಮೊಬೈಲ್ ಯಾರಿಗೆ ಆಪ್ರೇಟ್ ಮಾಡೋಕ್ಕೆ ಬರುತ್ತೆ ಅವ್ರಿಗೆ ಮಾತ್ರ ಬರುತ್ತೆ. ನಮ್ಮ ಮನೇಲಿ ಬೇರೆಯವರು ಯಾರಿಗೂ ಬರೋಲ್ಲ. ಸೊ ಇಲ್ಲಿ ಸೆಟ್ಟಿಂಗ್ ಇದೆ ಅಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದೆ ನಾನು. ಸೊ ಈ ಕಡೆ ಒಂದು ಆಪ್ಷನ್ ಬರುತ್ತೆ. ಸೊ ಈ ರೀತಿ ಬಂದಾಗ ಇನ್ಪುಟ್ ಅಂತ ಇದೆ ಅಲ್ಲ, ಇನ್ಪುಟ್ ಕಡೆ ಹೋಗ್ಬೇಕು. ಇನ್ಪುಟ್ ಇದೆ ಅಲ್ಲ, ಇನ್ಪುಟ್ಗೆ ಹೋಗ್ಬೇಕು. ಇನ್ಪುಟ್ ಓಪನ್ ಆಯಿತು. ಇದರಲ್ಲಿ ಗೂಗಲ್ ಟಿ ವಿ ಇದೆ, ಲೈವ್ ಟಿ ವಿ ಇದೆ, HDMI ಅಂತ ಇದೆ. ಸೊ ನಾನೀಗ ಡಿಶ್ ಟಿ ವಿಯವ್ರ ಕಡೆಯಿಂದ ಎಂಟರ್ನಲ್ ಕಡೆಯಿಂದ HDMI ಅಲ್ಲೇ ಲಿಂಕ್ ಮಾಡಿದ್ದೀನಿ. ಸೊ ಇವೆರಡು ಕೊಟ್ಟರೆ ಬರೋಲ್ಲ. ಅದು ಲೈವ್ ಟಿ ವಿ ಅಂತಂದರೆ ಲೈವ್ ಇಂಟರ್ನೆಟ್ ಬೇಕು, ಗೂಗಲ್ ಟಿ ವಿ ಅದಕ್ಕೂ ಇಂಟರ್ನೆಟ್ ಬೇಕು. ಸೊ HDMI ಇದೆ, ಇದಕ್ಕೆ ಕನೆಕ್ಟ್ ಕೊಟ್ಟಿದ್ದೀನಿ.
ಇದ್ರ ಮೇಲೆ ಕ್ಲಿಕ್ ಮಾಡಿದರೆ इकलौता फॉर्मूला जो इन ग्रोथ हार्मोन्स को 7 गुना तक बढ़ा देता है। हमारी रिसर्च में ये अप्रूव हुआ है कि हाई टॉनिक में मौजूद कई रेयर हर्ब्स और उनके कॉम्बिनेशंस में ये प्रॉपर्टी है जिनसे ये कमाल संभव है, जैसे अश्वगंधा। ಚಾನಲ್ಗಳು ಬಂದಿದ್ದಾವೆ. ಸೊ ರಿಮೋಟು ಚಾನಲ್ನ ಹೆಚ್ಚು ಕಡಿಮೆ ಮಾಡೋದು. ಸೊ ನಾನೀಗ ಫೇವ್ರೇಟ್ ಅಂತ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಫೇವ್ರೇಟ್ ಮೇಲೆ ಬಟನ್ನ ಕ್ಲಿಕ್ ಮಾಡ್ತೀನಿ. ಸೊ ನನಗೆ ಬೇಕಾಗಿರ್ತಕ್ಕಂಥ ಚಾನಲ್ನ ನಾನು ಕ್ಲಿಕ್ ಮಾಡ್ಕೊಂಡು ಹಚ್ಕೊಳ್ತೀನಿ. ಸೊ ಕಲರ್ಸ್ ಕನ್ನಡ ಬರಲ್ಲ. ಸೊ ಅದರ ನೆಕ್ಸ್ಟ್ ಚಾನಲ್ ಕ್ಲಿಕ್ ಮಾಡ್ತೀನಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದು ಗೂಗಲ್ ಟಿವಿನ ಯಾವ ರೀತಿ ಆನ್ ಮಾಡೋದು, ಆಫ್ ಮಾಡೋದು. ಥ್ಯಾಂಕ್ ಯು ಸೋ ಮಚ್. ಮತ್ತು ಈ ರೀತಿ ಚಾನಲ್ಗಾಗಿ ಮತ್ತೆ ಬಿಟ್ಬಿಡಿ. ಥ್ಯಾಂಕ್ ಯು.